ಆತ್ಮೀಯ ಬಂಧುಗಳೇ, ನಮ್ಮೂರ ಶಾಲೆ ಉಳಿಸಿ ಈ ಸಮಾವೇಶದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಹೋರಾಟದ ಒಡನಾಡಿಗಳೇ, ಬೇರೆ ಬೇರೆ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ ಹಾಗೂ ರೈತ ಬಂಧುಗಳೇ ಮತ್ತು ನನ್ನ ಕಿರಿಯ ವಿದ್ಯಾರ್ಥಿ ಮಿತ್ರರೇ, ನಾನು ಮೊಟ್ಟ ಮೊದಲನೆಯದಾಗಿ ಕರ್ನಾಟಕದಲ್ಲಿ ಕಳೆದ 5 ತಿಂಗಳುಗಳಿಂದ ಹಿಂದೆ ಶಿಕ್ಷಣ ಎಲ್ಲರಿಗೂ ಸಿಗಬೇಕಂತ ಬೇರೆ ಬೇರೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಲವಾರು ಮಹಾನ್ ವ್ಯಕ್ತಿಗಳೇನು ಹೋರಾಟ ಮಾಡಿದರು. ಅದು ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಈಶ್ವರಚಂದ್ರ ವಿದ್ಯಾಸಾಗರ್ ಇರ್ಬೋದು. ಅವರ ಕನಸನ್ನ ನನಸು ಮಾಡೋ ದಿಕ್ಕಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರುವ ಶಾಲೆಗಳನ್ನ ಉಳಿಸಬೇಕಂತೇಳಿ ಕರ್ನಾಟಕದಲ್ಲಿ 100 ಹಳ್ಳಿಗಳಿಗೆ ಹೋಗಿ ನಮ್ಮೂರ ಶಾಲೆ ಉಳಿಸಬೇಕಂತ ಪ್ರಚಾರ ಮಾಡಿ ಈ ಹೋರಾಟ ಕೈಗೆತ್ತಿಕೊಂಡಿದ್ದಾರೆ. AIDS ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್, ಆ ಸಂಘಟನೆಯ ಎಲ್ಲ ಒಡನಾಡಿ ಸಂಗಾತಿಗಳಿಗೆ ನಮ್ಮ AIDYO ರಾಜ್ಯ ಸಮಿತಿಯಿಂದ ಹೋರಾಟದ ಮನದುಂಬಿದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಸಾರ್ವತ್ರಿಕವಾಗಬೇಕಾದ ಶಿಕ್ಷಣ ಇವತ್ತು ಅವನತಿ ಹಂತಕ್ಕೆ ಬಂದಿದೆ. ವ್ಯವಸ್ಥಿತವಾಗಿ ಅದನ್ನ ಸಾಯಿಸಕ್ಕೆ ಹೊರಟಿದ್ದಾರೆ. ಇವತ್ತು ಈಗಾಗಲೇ ಮಾತಾಡಿರ್ತಕ್ಕಂಥ ಎಲ್ಲರೂ ಹೇಳಿದ್ರು, ಜಾಗತೀಕರಣ ಖಾಸಗೀಕರಣ ನೀತಿ ಬಂದ ನಂತರ ಹಂತ ಹಂತವಾಗಿ ಮೊದಲಿಗೆ 98-99 ಇಸ್ವಿಯಲ್ಲಿ DPP ಅಂತ ಸ್ಕೀಮ್ ತಂದರು, ನಲಿಕಲಿ ಅಂತೇಳಿ. ಏನು ಕಲಿಕಾ ಪದ್ಧತಿನೇ ನಾಶ ಮಾಡಿದರು. ಅದರ ಮುಂದುವರಿಕೆಯಾಗಿ 2003ರಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ವಾಜಪೇಯಿ ಸರ್ಕಾರ ಒಂದು ಬಿಲ್ನ ಪಾಸ್ ಮಾಡ್ತಾರೆ. ಅದು ಏನಂದ್ರೆ FRBM ಅಂತೇಳಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಅಂತೇಳಿ. ಅದು ಏನು ಹೇಳ್ತಂದ್ರೆ, ಸರ್ಕಾರ ಸೇವಾ ವಲಯಕ್ಕೆ ಏನು ಖರ್ಚು ಮಾಡುತ್ತೆ ಅದನ್ನು ಕಡಿಮೆ ಮಾಡಬೇಕು, ಅದಕ್ಕೋಸ್ಕರ ಎಲ್ಲ ಹಂತದಲ್ಲಿ ಹೊರಗುತ್ತಿಗೆನ ತರಬೇಕು, ಎಲ್ಲ ಇಲಾಖೆಗಳನ್ನ ಮರ್ಚು ಮಾಡಬೇಕು ಅನ್ನೋ ಒಂದು ನೀತಿ ಹೇಳುತ್ತೆ. ಅದರ ಮುಂದುವರಿಕೆಯಾಗಿ ನಾವು ನೋಡ್ತಾ ಇದ್ದೀವಿ, ಅತಿಥಿ ಶಿಕ್ಷಕರಿರ್ಬೋದು ಮತ್ತು ಅತಿಥಿ ಉಪನ್ಯಾಸಕರಿರ್ಬೋದು, ಗುತ್ತಿಗೆ ಕಾರ್ಮಿಕರಿರ್ಬೋದು, ಇದನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಕ್ಕಂಥ ಪಾಲಿಸಿ. ಹಾಗಾಗಿ ನಮ್ಮ ಭಾಗದಲ್ಲಿ ಹಳ್ಳಿಗಳಲ್ಲಿ ಒಂದು ಗಾಳಿ ಮಾತಿದೆ, ಒಂದು ನಾಯಿನ ಸಾಯಿಸ್ಬೇಕಂದ್ರೆ ಮೊದಲು ಹುಚ್ಚು ನಾಯಿ ಅಂತೇಳಿ ಪ್ರಚಾರ ಮಾಡ್ಬೇಕಂತ. ಆಟೋಮೆಟಿಕ್ ಜನನೇ ಆ ನಾಯಿಗೆ ಕಲ್ ತಗೊಂಡೋಗಿ ಸಾಯಿಸ್ಬಿಡ್ತಾರಂತೆ. ಹಂಗೆ ನಮ್ಮ ಸರ್ಕಾರ ಇವತ್ತು ಶಾಲೆಗಳನ್ನ ಅಲ್ಲಿರ್ತಕ್ಕಂಥ ಗುಣಮಟ್ಟನ ವ್ಯವಸ್ಥಿತವಾಗಿ ಹಾಳು ಮಾಡ್ತಾರೆ. ಕಲಿಕಾ ಪದ್ಧತಿನ ಹಾಳು ಮಾಡಿದ್ರು. ಆ ಶಾಲೆಗಳಿಗೆ ಮಾಸ್ಟರ್ ಕೊಡಲ್ಲ, ಕೊಟ್ಟಿರ್ತಕ್ಕಂಥ ಮಾಸ್ತರ್ ಪಾಠ ಮಾಡಕ್ ಬಿಡಲ್ಲ. ಈ ರೀತಿ ಮಾಡ್ತಾ ಇಡೀ ಶಿಕ್ಷಣನ ಇವತ್ತು ಖಾಸಗೀಕರಣ ಮಾಡಕೊಂಡಿದ್ದಾರೆ. ಆದ್ದರಿಂದ ಇದನ್ನು ನಾವು ವಿರೋಧಿಸಿ ಹೋರಾಟ ಮಾಡಬೇಕು. ಇದ್ರ ಜೊತೆಗೆ ಮುಖ್ಯವಾಗಿ ಇವತ್ತು 40,000 ಶಾಲೆಗಳು ಮುಚ್ಚೋದ್ರ ಮುಖಾಂತರ ಸುಮಾರು 2 ಲಕ್ಷ ಶಿಕ್ಷಕರ ಹುದ್ದೆಗಳ ನಾಶ ಆಗ್ತವೆ. ಇವತ್ತು ಓದಿರ್ತಕ್ಕಂಥ ಯುವಕರಿಗೆ ಇವತ್ತು ಕೆಲಸ ಸಿಗಲ್ಲ. ಇದರ ಮುಖಾಂತರ ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಎಷ್ಟೋ ಜನ ಅನಕ್ಷರಸ್ಥ ನಿರುದ್ಯೋಗಿ ಯುವಕರ ಪಡೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಕಡಿಮೆ ಕೂಲಿಗೆ ದುಡಿತಕ್ಕಂಥ ಕೂಲಿಕಾರನ ಸೃಷ್ಟಿ ಮಾಡ್ತಕ್ಕಂಥ ಹುನ್ನಾರ ಇದೆ ಇವತ್ತು. ಆದ್ದರಿಂದ ಸ್ನೇಹಿತರೆ, ಇಲ್ಲಿವರೆಗೆ ಏನು ಮಾತಾಡಿದರೆ ಅದರ ಪೂರಕವಾಗಿ ನಾವೆಲ್ಲರೂ ಕೂಡ ಇಂಥ ಒಂದು ನೀತಿನ ಸೋಲಿಸಬೇಕಂದ್ರೆ ಒಂದು ಹೋರಾಟ ಬೆಳಿಬೇಕಾಗಿದೆ. ಆ ಹೋರಾಟ ಏನು AIDS ಮುಂಚೂಣಿಯಲ್ಲಿ ನಿಂತು ಮಾಡ್ತಾ ಇದೆ, ಆ ಹೋರಾಟದ ಜೊತೆಗೆ AIDYO ಸತತವಾಗಿ ಇರುತ್ತೆ, ಬೆಂಬಲವಾಗಿ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿ ಪೋಷಕರ ಐಕ್ಯತೆ ಚಿರಾಯವಾಗಲಿ, ವಿದ್ಯಾರ್ಥಿಗಳ ಐಕ್ಯತೆ ಚಿರಾಯವಾಗಲಿ.